ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ KCT 2026 ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಪೋರ್ಟಲ್ನ ಓಪನ್ ಆಗುತ್ತೆ KEA ಕಡೆಯಿಂದ, ಮತ್ತು ಯಾವಾಗ ಅಡ್ಮಿಟ್ ಕಾರ್ಡ್ ಬರುತ್ತೆ, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ರಿಸಲ್ಟ್ ಇದಾಗಿರುತ್ತೆ, ಮತ್ತು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಥಡ್ ಯಾವ ಥರ ಇರುತ್ತೆ ಕೌನ್ಸ್ಲಿಂಗ್ ಅಟೆಂಡ್ ಮಾಡ್ಕೊಳ್ಳೋಕ್ಕೆ, ಮತ್ತು ಅದಾದಮೇಲೆ ಮತ್ತೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ನೀಟ್ ಯಾರೆಲ್ಲ ಬರೀತೀರಾ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗೆ ಅವರು ಕೂಡ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KEA ಕಡೆಯಿಂದನೇ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಇರುತ್ತೆ, ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ನಾನು ಫುಲ್ ಈ ವಿಡಿಯೋದಲ್ಲಿ ಇದು ಹೇಳಿರ್ತೀನಿ ಗೈಸ್, ಓಕೆನಾ. ಸೊ ಇವಾಗ ಏನಂತಂದರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ KCT 2026 ಬ್ಯಾಚ್ಗೆ. ಸೊ ಅದಕ್ಕೋಸ್ಕರ ನೀವು ಅದಕ್ಕಿಂತ ಮುಂಚೆನೇ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೇ ಅಪ್ಲಿಕೇಶನ್ನ ಕರೆಕ್ಟಾಗಿ ಹಾಕೋಕ್ಕಾಗುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತೆ ಸಪ್ರೇಟ್ ಆಗಿರೋದಿಲ್ಲ. ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಲ್ವ ಆವಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಮತ್ತು ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಮತ್ತೆ ಅವಾಗ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಮತ್ತೆ ಅದಾದಮೇಲೆ ನೀವೇನಾದರೂ ಮಿಸ್ಟೇಕ್ ಆದರೆ ಬೆಂಗಳೂರು KE ಆಫೀಸ್ಗೆ ಹೋಗಿ ಎಡಿಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಅದೆಲ್ಲ ಬಿಗ್ ಮತ್ತು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಿಸ್ಟೇಕ್ ಮಾಡ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರಿ. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳ್ತೇನೆ ಅದನ್ನು ಗೈಸ್, ಓಕೆನಾ. ಹಾಗೆ ಗೈಸ್, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದರೆ KCT 2026 JEE ನೀಟ್ ಅಪ್ಡೇಟ್ಸ್ ಫುಲ್ ಅಪ್ಡೇಟ್ನ ಹೇಳ್ತಾ ಇರ್ತೀನಿ ನಾನು ನಮ್ಮ ಚಾನಲಲ್ಲಿ, ನಮ್ಮ ಟೀಮ್ ಅವರು. ಮತ್ತು ಏನಂತಂದರೆ ನಿಮಗೆ ಫುಲ್ ಅಪ್ಲಿಕೇಶನ್ ಹಾಕಿದ್ದಿಂದು ರಿಸಲ್ಟ್ ಬಂದ ಮೇಲೆ ಮತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವು ಅಡ್ಮಿಷನ್ ಒಂದು ಕಾಲೇಜ್ಗೆ ಹೋಗಿ ಇಂಜಿನಿಯರಿಂಗ್ ಆಗಿರಲಿ, ಮೆಡಿಕಲ್ ಆಗಿರಲಿ, ಆಯುಷ್, BSc ನರ್ಸಿಂಗ್ ಯಾವುದೇ ಒಂದಾಗಿರಲಿ, ನೀವು ಅಡ್ಮಿಷನ್ ತೊಗೊಂಡು ಆದಮೇಲೆ ಕೂಡ ನಾವು ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡ್ತೀವಿ. ಅಂದರೆ ಫುಲ್ ನಾನು ನಿಮಗೆ ಒಂದು PUC ಮುಗಿದ್ಮೇಲೆ ಫುಲ್ ಒಂದು ಇಂಜಿನಿಯರಿಂಗ್ ಆಗಲಿ ಯಾವುದೇ ಒಂದು ಡಿಗ್ರಿ ಮುಗಿಯೋ ಜರ್ನಿವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಇದು ಬಂದುಬಿಟ್ಟು ಫ್ರೀ ಗೈಡೆನ್ಸ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಅಮೌಂಟ್ ಏನು ತೊಗೊಳ್ಳೋದಿಲ್ಲ. ನೀವು ಜಸ್ಟ್ ನಾನು ವೀಡಿಯೋನ ಫಾಲೋ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಗೈಸ್, ಓಕೆನಾ. ಥ್ಯಾಂಕ್ ಯು. ಇವಾಗ ಬನ್ನಿ ನೋಡೋಣ. ಇದು ಬಂದುಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅಂತ ಇರ್ತಲ್ಲ, ಅವರು ನಡೆಸ್ತಾರೆ ಈ ಎಕ್ಸಾಮ್ ಬಂದುಬಿಟ್ಟು KCT. ಮತ್ತು ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲನೂ ಇದೇ ಇರುತ್ತೆ. ಸೊ ನಂದು ಯಾವುದೇ ಒಂದು ವೀಡಿಯೋದಲ್ಲಿ KEA 2026 ಅಂತ ನೀವು ಥಂಬ್ಲೈನಲ್ಲಿ ನೋಡಿದರೆ ಅದು ನಿಮಗೆ ರಿಲೇಟೆಡ್ ಆಗಿರುತ್ತೆ, ನೀವು ನೋಡ್ಕೊಳ್ಬೋದು ಗೈಸ್, ಓಕೆನಾ. ಇದು ಬಂದುಬಿಟ್ಟು KEA ಯಾವುದೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಇಂಜಿನಿಯರಿಂಗ್, BTech, B ಫಾರ್ಮಸಿ, ಅಗ್ರಿಕಲ್ಚರ್, ವೆಟನರಿ, ಆರ್ಕಿಟೆಕ್ಚರು, ಮತ್ತು ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾರೆ ಗೈಸ್. ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆಲ್ಲನೂ ಹೆಲ್ಪ್ ಆಗಿರುತ್ತೆ. ನೀವು ನೀಟ್ ಅಪ್ಲಿಕೇಶನ್ ಹಾಕಿಬಿಟ್ಟು ಏನು ಮಾಡ್ತೀರಾ ಅಂತಂತಂದರೆ ನೀವು ನೀಟ್ ಎಕ್ಸಾಮ್ ಬರೆದ್ಮೇಲೆ ಆ ಸ್ಕೋರ್ನ ನೀವು KE ಅಪ್ಲಿಕೇಶನಲ್ಲಿ ಮರ್ಜ್ ಮಾಡಬೇಕಾಗುತ್ತೆ. ಅದು ಪ್ರೋಸೆಸ್ ಕೂಡ ನಾನು ಹೇಳ್ತೀನಿ. ಆವಾಗೇನಾಗುತ್ತೆ, ನೀವು ಸ್ಟೇಟ್ ಲೆವೆಲ್ ಕಾಲೇಜಸ್ ಇರುತ್ತಲ್ಲ ಕರ್ನಾಟಕದಲ್ಲಿ ಯಾವುದೆಲ್ಲ ಮೆಡಿಕಲ್ ಕಾಲೇಜಸ್ ಇದೆ ಅದಕ್ಕೆ ನೀವು ಏನಂತಂದರೆ ಕೌನ್ಸಿಲಿಂಗ್ನ ಅಟೆಂಡ್ ಆಗ್ಬೋದು ಗೈಸ್, ಓಕೆನಾ. ಆಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಏನಂದರೆ ಇಂಪಾರ್ಟೆಂಟ್ ಡೇಟ್ಸ್ 2026 KCT ಇಂಪಾರ್ಟೆಂಟ್ ಡೇಟ್ಸ್ ಏನಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ January 3rd ವೀಕ್ ಇಲ್ಲ 4th ವೀಕಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಪೋರ್ಟಲ್ನ ಎನೇಬಲ್ ಮಾಡ್ತಾರೆ. ಅದರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿ ಹೇಳ್ತೀನಿ, ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಪ್ಲಿಕೇಶನ್ ಅಂತಂದರೆ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಮಾಡಿದ್ಮೇಲೆ 25 to 30 ಡೇಸಲ್ಲಿ ಲಾಸ್ಟ್ ಡೇಟ್ ಅಂತಂದರೆ 25 to 30 ಡೇಸಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದಾದಮೇಲೆ ಏನಂತಂದರೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತಂದರೆ ಏಪ್ರಿಲ್ ಫಸ್ಟ್ ವೀಕ್ ಅಂತಂದರೆ 1 to 6th ಡೇಟ್ ಏನಿರುತ್ತೆ ಅದರಲ್ಲಿ ನಾನು ಅಂದಾಜಾಗಿ ಹೇಳ್ತಿದ್ದೀನಿ, ಕರೆಕ್ಟ್ ಡೇಟ್ ಏನು ಹೇಳ್ತಾ ಇಲ್ಲ. ಕರೆಕ್ಟ್ ಡೇಟ್ ಇನ್ನೂ KEA ಕಡೆಯಿಂದ ಬಂದಿಲ್ಲ. ಬಂದಮೇಲೆ ನಾನು ಅದ್ರ ಬಗ್ಗೆ ಕೂಡ ನೀವು ಅಪ್ಡೇಟ್ ಮಾಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏಪ್ರಿಲಲ್ಲಿ ಅಡ್ಮಿಟ್ ಕಾರ್ಡ್ ನಿಮಗೆ ಹಾಲ್ ಟಿಕೆಟ್ ಬಂದಿರುತ್ತೆ ಗೈಸ್, ಓಕೆನಾ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ನಿಯರ್ ಸೆಂಟರ್ ಯಾವುದಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. KCT ಎಕ್ಸಾಮಿನೇಷನ್ ಡೇಟ್ ಯಾವಾಗಿರುತ್ತೆ ಅಂದರೆ ಏಪ್ರಿಲ್ 3rd ವೀಕ್ ಇಲ್ಲ 4th ವೀಕಲ್ಲಿ ಇರುತ್ತೆ ಗೈಸ್, ಓಕೆನಾ. ಈ ವರ್ಷ 2025 ಅಂತಂದರೆ ಅವರಿಗೆ 16-17 ಇತ್ತು. ಸೊ ನಿಮ್ಗೆ ಕೂಡ 3rd ವೀಕ್ ಇಲ್ಲ 4th ವೀಕಲ್ಲಿ ಇರುತ್ತೆ. ಸೊ ಆ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಓದ್ತಾ ಇರಿ, ನೀವು ಪ್ರಿಪ್ರೇಷನ್ ಆಗಿರಿ. ರಿಸಲ್ಟ್ ಏನಂದರೆ ಮೇ ಲಾಸ್ಟ್ ವೀಕಲ್ಲಿ ಬರುತ್ತೆ. ಇನ್ ಕೇಸ್ ಏನಾದರೂ ಮಿಸ್ ಆದರೆ ಜೂನ್ ಫಸ್ಟ್ ವೀಕಲ್ಲಿ ಬರುತ್ತೆ ಗೈಸ್, ಓಕೆನಾ. 2025 ಮೇ 24th ಆ ಥರ ಬಂದಿತ್ತು ರಿಸಲ್ಟು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಇರುತ್ತೆ ಅಂದರೆ ಇದಕ್ಕೆ ಯಾವುದು ಸಪ್ರೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ. ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಯಾವುದೋ ಕಾಲೇಜ್ಗೆ ಹೋಗಿ ಇಲ್ಲ ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಇರುತ್ತೆ ಅಂದರೆ ನಿಮ್ಮ ಕಾಲೇಜಲ್ಲೇ ನೀವು ಇವಾಗ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ರೆ ಆ ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಲ್ಲು ಇಲ್ಲ
ವೈಸ್ ಪ್ರಿನ್ಸಿಪಲ್ ಯಾರಿರ್ತಾರೆ ಅವ್ರನ್ನ ಮಾಡ್ತಾರೆ. ಏನಂತಂದರೆ ನೀವು ಅಪ್ಲಿಕೇಶನ್ ಪ್ರೋಸೆಸ್ ಹಾಕುವಾಗಲೇ ಅದೇನಾಗಿರುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಪ್ಷನ್ ಎಂಟ್ರಿ ಮತ್ತು ಅಲಾಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಗೈಸ್, ಓಕೆನಾ. ಈ ವರ್ಷ 2025 ಬ್ಯಾಚ್ ಅವರಿಗೆ ಜುಲೈ 8th ಸ್ಟಾರ್ಟ್ ಆಗಿತ್ತು. ಸೊ ನಿಮಗೆ ಕೂಡ ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇನಂತಂದರೆ ಫುಲ್ ರೌಂಡ್ 1, ರೌಂಡ್ 2, ರೌಂಡ್ 3 ಈ ಥರ ಎಲ್ಲ ರೌಂಡ್ಸ್ ಇರುತ್ತೆ, ಕೌನ್ಸಿಲಿಂಗ್ ರೌಂಡ್, ಆಪ್ಷನ್ ಎಂಟ್ರಿ, ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಅದ್ರ ಬಗ್ಗೆ ಎಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವೇನು ಇವಾಗ ಏನಂತಂದರೆ ನೀವು ಜಸ್ಟ್ ಫೋಕಸ್ ಮಾಡಿ ಸ್ಟಡಿ ಮಾಡೋದ್ರ ಬಗ್ಗೆ ಮತ್ತು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ. ಇನ್ನೊಂದು ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೆಲ್ಲ ಅಂತಂದರೆ ನೀವು 12th ಸ್ಟೂಡೆಂಟ್ಸ್ ಆಗಿರಬೇಕು, PUC ಸ್ಟೂಡೆಂಟ್ಸ್, ಓಕೆನಾ ಗೈಸ್. ಸೈನ್ಸ್ ಅಂತ ಇರುತ್ತಲ್ಲ ಸ್ಟ್ರೀಮು, ಅದರಲ್ಲಿ ನೀವು ಸ್ಟಡಿ ಮಾಡ್ತಾ ಇರಬೇಕು. ನೀವು ರಿಪೀಟರ್ಸ್ ಆಗಿದ್ರೂ ಪರವಾಗಿಲ್ಲ, ಇದೇ ವರ್ಷ ನೀವು ಕಾಲೇಜಿಗೆ ಹೋಗ್ಬೇಕಂತ ಅಲ್ಲ. ಒಬ್ಬೊಬ್ಬರು ರಿಪೀಟರ್ಸ್ ಆಗಿರ್ತಾರೆ, 1 ವರ್ಷ ಲಾಂಗ್ ಟರ್ಮ್ ಅಂತ ತೊಗೊಂಡಿರ್ತಾರೆ, 2 ವರ್ಷ 3 ವರ್ಷ, ಯಾವುದೇ ವರ್ಷ ಆಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೇನು ಏಜ್ ಲಿಮಿಟ್ ಇಲ್ಲ ಗೈಸ್, ಓಕೆನಾ. ಮತ್ತು PCM ರಿಕ್ವೈರ್ಡ್ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಬೇಕು. ಏನಕ್ಕಂತಂದರೆ ಇಂಜಿನಿಯರಿಂಗ್ ಸೀಟ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ. ಮತ್ತು PCB ಅಂತ ಇರುತ್ತಲ್ವಾ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದನ್ನು ಫಾರ್ಮಸಿ, B.Pharmacy ಆ ಥರ ಇದ್ದರೆ ಆ ಕೋರ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕಂಪಲ್ಸರಿ ಬೇಕು. ಇದರಲ್ಲಿ ಅಂದರೆ PCMB ಅಂತ 4 ಪೇಪರ್ಸ್ ಇರುತ್ತೆ, ನೀವು ಕಂಪಲ್ಸರಿ 4 ಪೇಪರ್ಸ್ನ ಬರೀಬೇಕಾಗುತ್ತೆ ಗೈಸ್, ಓಕೆನಾ. ಎಲ್ಲ ಪೇಪರ್ ಬಂದು 60 ಮಾರ್ಕ್ಸಿಂದ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಅದು ಕೂಡ ನಾನು ಇಲ್ಲಿ ಹೇಳ್ತೀನಿ. ಮತ್ತು ಏಜ್ ಲಿಮಿಟ್ ಯಾವುದೇ ಇರಲ್ಲ, ನಿಮಗೆ ಎಷ್ಟಾದರೂ ಏಜ್ ಆಗಿದ್ರೂ ಪರವಾಗಿಲ್ಲ, ಏಜ್ ಲಿಮಿಟ್ ಏನೂ ಇರೋದಿಲ್ಲ ಗೈಸ್. ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರಬೇಕು, ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಇಫ್ ಅಪ್ಲಿಕೇಬಲ್ ಅಂತ ಏನಕ್ಕೆ ಹಾಕಿದ್ದೇನೆ ಅಂದರೆ ನಿಮ್ಮದು ಇವಾಗ ಈ ವರ್ಷ ಯಾರೆಲ್ಲ ಕಲಿತಿದ್ರೆ ಅವ್ರ ಹತ್ರ 12th ಮಾರ್ಕ್ಸ್ ಕಾರ್ಡ್ ಇರೋಲ್ಲ. ಏನಕ್ಕಂತಂದರೆ ಅವಾಗ ಅವ್ರು ಇನ್ನೂ ಇದಾಗಿರ್ತಾರೆ. ರಿಪೀಟರ್ಸ್ಗೆ ಇದೇನಂದರೆ 12th ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅವ್ರ ಹತ್ರ. ಸೊ ಅವ್ರಿಗೆ ಏನಂತಂದರೆ ಅಪ್ಲಿಕೇಶನ್ ಹಾಕುವಾಗ 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಈ ವರ್ಷ ಯಾರಿದ್ದರೆ ಅವ್ರಿಗೇನು 12th ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇಲ್ಲ, ಬರೀ 10th ಮಾರ್ಕ್ಸ್ ಕಾರ್ಡ್ ಇದ್ದರೆ ಸರಿ ಹೋಗುತ್ತೆ. ಮತ್ತು ಸ್ಟಡಿ ಸರ್ಟಿಫಿಕೇಟ್ 1 to 12th ಇರಬೇಕು. ಮಿನಿಮಮ್ 7 years ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನೀವು 1 to 10th ಅಂತೂ ಕಂಪಲ್ಸರಿ ಸ್ಟಡಿ ಸರ್ಟಿಫಿಕೇಟ್ನ ತಗೊಳ್ಳಿ. ಈ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕಂತಂದರೆ BO ಸಿಗ್ನೇಚರ್ ಅಂತ ಮಾಡ್ಕೊಳ್ಬೇಕಾಗುತ್ತೆ. 1 to 10th BO ಸಿಗ್ನೇಚರ್. ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತ ಇರ್ತಾರೆ, ನಿಮ್ಮ ತಾಲೂಕು ವೈಸ್ ಇರುತ್ತೆ ಯಾವುದೇ ಒಂದು ಅದು ಆಫೀಸು, ಅಲ್ಲಿ ಹೋಗಿ ಏನು ಮಾಡಬೇಕಂತಂದ್ರೆ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BO ಸಿಗ್ನೇಚರ್ ಮತ್ತು ಸಿಲ್ನ ತೊಗೊಂಡಿರ್ಬೇಕಾಗುತ್ತೆ. ಮತ್ತು ರಿಪೀಟರ್ಸ್ ಯಾರೆಲ್ಲ ಇದ್ದರೆ ನಿಮಗೆ 11th ಮತ್ತು 12th ಕೂಡ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಅದರ ಮೇಲೆ PU ಆಫೀಸರ್ ಸಿಗ್ನೇಚರ್ ಬೇಕು ಗೈಸ್. ಇದು ಬಂದುಬಿಟ್ಟು ಡಿಸ್ಟಿಕ್ ಲೆವೆಲ್ ಇರುತ್ತೆ ಆಫೀಸು. ಸೊ ನೀವು ಅಲ್ಲೋಗಿ ಸಿಗ್ನೇಚರ್ನ ತೊಗೊಳ್ಬೋದು, ಸಿಗ್ನೇಚರ್ ಆ್ಯಂಡ್ ಸಿಲ್. ಮತ್ತು ಆಧಾರ್ ಕಾರ್ಡ್ ಬೇಕು ನಿಮ್ಮದು, ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಅದು ಬೇಕು, ಡಿಜಿಟಲ್ ಸಿಗ್ನೇಚರ್ ಅಂತ ಇರುತ್ತೆ ಅದು ಬೇಕು, ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಇರುತ್ತೆ, ನಿಮ್ಮ ಎಡಗೈ ಹೆಬ್ಬೆರಳಿನ ಗುರುತು ಗೈಸ್, ಓಕೆನಾ. ನೀವು ಅಪ್ಲಿಕೇಶನ್ ಹಾಕುವಾಗ ಇದೆಲ್ಲ ಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ದು ನಾನು ಇವಾಗ ಒಂದು ಫೋಟೋ ತೋರಿಸ್ತೀನಿ ನೋಡಿ, ಯಾವ ರೀತಿ ನೀವು ಸಿಗ್ನೇಚರ್ BO ಸಿಗ್ನೇಚರ್ ಮತ್ತು ಸಿಲ್ ತೊಗೊಳ್ಬೇಕಂತ. ಇಲ್ಲಿದೆ ನೋಡಿ ಗೈಸ್, ಓಕೆನಾ. ನೀವು ಈ ರೀತಿ ಫಿಲ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಸ್ಕೂಲಲ್ಲಿ ಕಲ್ತಿದ್ದೀರಾ 1 to 10th ಆ ಸ್ಕೂಲಲ್ಲೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಇಲ್ಲಿದೆ ಅಲ್ವಾ ನಿಮ್ಮ ಕಾಲೇಜ್ದು ಸಿಗ್ನೇಚರ್ ತೊಗೊಳ್ಬೇಕು, ನೀವು ಯಾವ ಕಾಲೇಜಲ್ಲಿ ಕಲ್ತಿರ್ತೀರ ಅಲ್ಲಿ. ಅದಾದಮೇಲೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಂತ ಇದೆ ಅಲ್ವಾ, ಇದು ಒಂದು ನಿಮ್ಮ BO ಸರ್ ಸಿಗ್ನೇಚರ್ ಇರುತ್ತೆ. ಇದನ್ನು ಕೂಡ ನೀವು BO ಆಫೀಸಲ್ಲಿ ಹೋಗಿ ಸಿಗ್ನೇಚರ್ ಮಾಡ್ಕೊಂಡ್ರಾಯ್ತು. ಅದಕ್ಕಿಂತ ಮುಂಚೆ ಏನಂದರೆ ನೀವು ನಿಮ್ಮ ಕಾಲೇಜಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಎಲ್ಲನೂ ಫಿಲ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ರಿನ್ಸಿಪಲ್ ಸ್ಕೂಲ್ ಅವ್ರ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸಿಲ್ನ ತೊಗೊಳ್ಬೇಕಾಗುತ್ತೆ ಗೈಸ್, ಓಕೆನಾ. ಇದ್ರ ಜೊತೆ ಇನ್ನೇನಂದರೆ ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಫ್ ಅಪ್ಲಿಕೇಬಲ್ ಅಂತಂದರೆ ನಿಮಗೆ ಇದು ಅಪ್ಲೈ ಆಗ್ತಿದ್ರೆ ಮಾತ್ರ, ನಿಮಗೆ ಅಪ್ಲೈ ಆಗ್ತಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡಿ, ಇಗ್ನೋರ್ ಮಾಡಿಬಿಡಿ. ಅಂತಂದರೆ ಏನಂತಂದರೆ ಇವಾಗ ನೀವು ರೂರಲಲ್ಲಿ ಕಲ್ತಿರಲ್ಲ, ಬಟ್ ನಾನು ರೂರಲ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿರ್ತೀನಿ. ನೀವು ಕನ್ನಡ ಮೀಡಿಯಮ್ ಕಲ್ತಿರಲ್ಲ, ಕನ್ನಡ ಸರ್ಟಿಫಿಕೇಟ್ ಬಗ್ಗೆ ಹೇಳಿರ್ತೀನಿ. ಸೊ ನೀವು ಹೈದರಾಬಾದ್ ಕರ್ನಾಟಕ ಬಿಲಾಂಗ್ಸ್ ಆಗಿರಲ್ಲ, ನಾನು ಹೈದರಾಬಾದ್ ಕರ್ನಾಟಕ ಹೇಳಿರ್ತೀನಿ. ಸೊ ಆ ರೀತಿ ಆದಾಗ ನಿಮಗೆ ಅದು ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅರ್ಥ ಗೈಸ್, ಓಕೆನಾ. ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. SC ST ಯಾರೆಲ್ಲ ಇರ್ತೀರ ಅವರಿಗೆಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇದಕ್ಕೇನು ಎಕ್ಸ್ಪೈರಿ ಡೇಟ್ ಅಂತ ಇರಲ್ಲ, ಜೀವಿತಾವಧಿವರೆಗೆ ಇರುತ್ತೆ ಗೈಸ್, ಓಕೆನಾ. ನೀವೇನು ಒಂದು ಸಲ ಮಾಡ್ಕೊಂಡಿದ್ರೆ ಸಾಕು. ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅಂದರೆ 5 years ಒಂದ್ಸಲ ಎಕ್ಸ್ಪೈರ್ ಆಗುತ್ತೆ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಂಡಿರಿ. ಏನಾದರೂ ಎಕ್ಸ್ಪೈರಿ ಆಗೋ ಥರ ಇದ್ದರೆ, ನೀವು ಎಕ್ಸ್ಪೈರಿ ಆಗಿದ್ದರೆ ನೀವು ಇನ್ನೊಂದು ಸಲ ಹೋಗ್ಬಿಟ್ಟು ಆನ್ಲೈನ್ ಕಂಪ್ಯೂಟರ್ ಸೆಂಟರ್ ಏನಿರುತ್ತೆ, ಇಂಟರ್ನೆಟ್ ಸೆಂಟರ್, ಅಲ್ಲೇ ನೀವು ರಿನ್ಯೂವಲ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಅಲ್ಲಿ ತಹಸೀಲ್ ಆಫೀಸು ಆ ರೀತಿ ಏನು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ನೆಮ್ಮದಿ ಕೇಂದ್ರ ಅದೆಲ್ಲ ನೀವು ಅಲ್ಲೇ ಹೋಗಿ ಕಂಪ್ಯೂಟರ್ ಸೆಂಟರ್ ಇಂಟರ್ನೆಟ್ ಸೆಂಟರ್ ಇರುತ್ತೆ, ಅಲ್ಲೇ ಹೋಗಿ ನೀವು ರಿನ್ಯೂವಲ್ನ ಮಾಡ್ಕೊಳ್ಬೋದು ಗೈಸ್, ಓಕೆನಾ.
ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಅಂದರೆ ರೂರಲ್ ಕೋಟಾ ಅಂತ ಇರುತ್ತೆ, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತ ಇರುತ್ತೆ. ರೂರಲ್ ಅಂತಂದರೆ ನೀವು 1 to 10th ಗ್ರಾಮೀಣ ಪ್ರದೇಶದಲ್ಲೇ ಕಲಿಬೇಕು ಗೈಸ್, ರೂರಲ್. ಓಕೆನಾ? ತಾಲೂಕಾ, ಹೋಬಳಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ನೀವು ಕಲ್ತಿರಬಾರ್ದು. ಆವಾಗ ರೂರಲ್, ಗ್ರಾಮೀಣ ನಿಮಗೆ ಅನ್ವಯ ಆಗಿರುತ್ತೆ. ಅನ್ವಯ ಆಗ್ತಾ ಇದ್ದರೆ ನೀವು ಕಂಪಲ್ಸರಿ ರೂರಲ್ ಸರ್ಟಿಫಿಕೇಟ್ ತೊಗೊಳ್ಳಿ. ರೂರಲ್ ಸರ್ಟಿಫಿಕೇಟ್ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕೂಡ ಆಲ್ರೆಡಿ ನನ್ನ ಹತ್ರ ಇದೆ, ಅದನ್ನು ಶೋ ಮಾಡ್ತೀನಿ ಇವಾಗ ನೋಡಿ. ಈ ರೀತಿ ಇರುತ್ತೆ ಗೈಸ್ ರೂರಲ್ ಬಂದುಬಿಟ್ಟು. ಓಕೆನಾ? ನೀವು ನಿಮ್ಮ ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ ಇಲ್ಲ ಜೆರಾಕ್ಸ್ ಸೆಂಟರ್ಲ್ಲಿ ಹೋಗಿ ಗ್ರಾಮೀಣ ಪ್ರದೇಶ ವ್ಯಾಸಂಗ ರೂರಲ್ ಸರ್ಟಿಫಿಕೇಟ್ ಕೊಡಿ ಅಣ್ಣ ಅಂತಂದರೆ ಅವ್ರು ಕೊಟ್ಟಿರ್ತಾರೆ. ಅದು ನೀವು ಯಾವ್ಯಾವೆಲ್ಲ ಸ್ಕೂಲಲ್ಲಿ ಕಲ್ತಿದ್ದೀರಾ ಅಲ್ಲಿ ಹೋಗಿ ಈ ರೀತಿ ಫಿಲ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಸ್ಕೂಲ್ದು ಪ್ರಿನ್ಸಿಪಲ್ ಮತ್ತು ಅವ್ರದ್ದು ಸ್ಕೂಲ್ ಸಿಗ್ನೇಚರ್ ಮತ್ತು ಸೀಲ್ ತೊಗೊಳ್ಬೇಕು. ಅದಾದಮೇಲೆ ನಿಮ್ಮ BE ಆಫೀಸರ್ ಅಂತಂದರೆ ಬ್ಲಾಕ್ ಎಜುಕೇಷನಲ್ ಆಫೀಸರ್ ಅಂತ ಇರ್ತಾರೆ, ಅದು ತಾಲೂಕು ಲೆವೆಲ್ ಇರ್ತಾರೆ ಅವರು. ಓಕೆನಾ? ಅಲ್ಲಿ ಹೋಗ್ಬಿಟ್ಟು ಅವ್ರ ಸಿಗ್ನೇಚರ್ ತೊಗೊಳ್ಬೇಕು. ಇದೇನಂತಂದರೆ ನೀವು ಫಾರ್ ಎಕ್ಸಾಂಪಲ್ 1 to 10th ನೀವು 1 to 10th ಒಂದೇ ಸ್ಕೂಲಲ್ಲಿ ಕಲ್ತಿದ್ರೆ ನಿಮ್ಗೆ ಒಂದೇ ಸರ್ಟಿಫಿಕೇಟ್ ಸಾಕು, ಒಂದೇ ಜೆರಾಕ್ಸ್ ಕಾಪಿ ಅದರಲ್ಲಿ ಬರ್ಸ್ಕೊಂಡ್ರೆ ಆಯಿತು. ಏನಾದರೂ ನೀವು 1 to 10th 3 ಸ್ಕೂಲಲ್ಲಿ ಕಲ್ತಿದ್ರೆ, ಡಿಫ್ರೆಂಟ್ ಸ್ಕೂಲಲ್ಲಿ ಕಲ್ತಿದ್ರೆ, ಆ 3 ಸ್ಕೂಲಲ್ಲೂ ಕೂಡ ನಿಮಗೆ 3 ಸರ್ಟಿಫಿಕೇಟ್ ನೀವು ಜೆರಾಕ್ಸ್ ಸೆಂಟ್ರಲ್ಲಿ ಹೋಗಿ ತೊಗೊಳ್ಬೇಕು. ಸರ್ಟಿಫಿಕೇಟ್ ಈಸ್ ನಥಿಂಗ್ ಬಟ್ ಏನಂದರೆ ಒಂದು ಜೆರಾಕ್ಸ್ ಕಾಪಿ. ಅದ್ರ ಮೇಲೆ ನೀವು 3 ಸ್ಕೂಲ್ಗೆ ಹೋಗಿ ಬರ್ಸ್ಕೊಳ್ಬೇಕು. ಆಮೇಲೆ 3 ಸ್ಕೂಲ್ ಏನಂತಂದರೆ, ಇವಾಗ ನಿಮ್ಮದು ಪ್ರೈಮರಿ ಬಂದುಬಿಟ್ಟು ನೀವು ಬೇರೆ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ ಇಲ್ಲ ಬೇರೆ ತಾಲೂಕದಲ್ಲಿ ಕಲ್ತಿದ್ದೀರಾ, ಆವಾಗ ಆ ತಾಲೂಕದಲ್ಲಿ ಹೋಗಿ BO ಸಿಗ್ನೇಚರ್ ಮತ್ತು ಸೀಲ್ ತೊಗೊಳ್ಬೇಕು. ಹೈಸ್ಕೂಲ್ ಬಂದುಬಿಟ್ಟು ನೀವು ಬೇರೆ ತಾಲೂಕದಲ್ಲಿ ಕಲ್ತಿದ್ದಾರೆ ತಾಲೂಕು ಅಂತಂದರೆ, ಆವಾಗ ಅಲ್ಲಿ ಆ ಸ್ಕೂಲಲ್ಲಿ ಬರ್ಸ್ಕೊಂಡ್ಬಿಟ್ಟು ಪ್ರಿನ್ಸಿಪಲ್ ಸಿಗ್ನೇಚರ್ ತೊಗೊಂಡ್ಬಿಟ್ಟು ಮತ್ತು ಆ ಸ್ಕೂಲ್ ರಿಲೇಟೆಡ್ ತಾಲೂಕು ಎಲ್ಲಿರುತ್ತೆ ಅಲ್ಲಿ ಹೋಗಿ BO ಸೀಲ್ ಆ್ಯಂಡ್ ಸಿಗ್ನೇಚರ್ ತೊಗೊಳ್ಬೇಕು ಗಾಯ್ಸ್. ಓಕೆನಾ? ಇದು ಗೊತ್ತಾಯ್ತು ಅನ್ಕೋತೀನಿ ನಿಮಗೆಲ್ಲನೂ ಕ್ಲಿಯರ್ ಆಗಿ. ಸೊ ಕಾಲೇಜನ್ನು ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದು ಕೂಡ ಸೇಮ್ ಏನಂತಾರೆ, ನೀವು 1 to 10th ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರೆ ನಿಮ್ಗೆ ಅಪ್ಲೈ ಆಗಿರುತ್ತೆ. ನೀವು ಇದು ಕೂಡ ನೀವು ಜೆರಾಕ್ಸ್ ಸೆಂಟ್ರಲ್ಲಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಜೆರಾಕ್ಸ್ ಕೊಡೋಣ ಅಂತಂದರೆ ಅವ್ರು ಕೊಡ್ತಾರೆ ನಿಮಗೆ. ಅದನ್ನು ನೀವು ಯಾವ್ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ 1 to 10th ಅಂತಂದರೆ, ನೀವು 1 to 5 ಒಂದು ಸ್ಕೂಲಲ್ಲಿ ಕಲ್ತಿದ್ರೆ ಅಲ್ಲಿ ಹೋಗಿ ಬರ್ಸ್ಕೊಂಡ್ಬಿಟ್ಟು ಆ ಸ್ಕೂಲ್ ತಾಲೂಕು ಯಾವುದಿರುತ್ತೆ ಆ BE ಆಫೀಸರ್ ಸಿಗ್ನೇಚರ್ ಸೀಲ್ ತೊಗೊಳ್ಬೇಕಾಗುತ್ತೆ. ಮತ್ತು ಆಮೇಲೆ ನಿಮ್ಮ ಹೈಸ್ಕೂಲ್ ಬೇರೆ ತಲ್ಲಿ ಕಲ್ತಿದ್ರೆ ಅಲ್ಲಿ ಕೂಡ ಹಂಗೆ ಸೇಮ್ ಎಷ್ಟು ಸ್ಕೂಲಲ್ಲಿ ಕಲ್ತೀರಿ. ನೀವು ಏನಾದರೂ 1 to 10th 5 ಸ್ಕೂಲಲ್ಲಿ ಕಲ್ತಿದ್ರೆ 5 ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. 5 ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ಸ್ಕೊಂಡು ಮತ್ತು 5 ಸ್ಕೂಲ್ ತಾಲೂಕು BE ಆಫೀಸರ್ ಇರ್ತಾರೆ ಅವ್ರ ಸಿಗ್ನೇಚರ್ನ ತೊಗೊಳ್ಬೇಕಾಗುತ್ತೆ. ಸೊ ಅದು ಕೂಡ ನಾನು ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಇಲ್ಲಿದೆ ನೋಡಿ ಗೈಸ್, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಇರುತ್ತೆ. ನೀವು ಸ್ಕೂಲಲ್ಲಿ ಹೋಗಿ ಕೊಟ್ಟರೆ ಸಾಕು, ಅವ್ರು ಬರ್ಕೊಡ್ತಾರೆ ನೀವು ಯಾವ ವರ್ಷ ಎಲ್ಲಿಗೆ ಹೆಂಗೆ ಕಲ್ತಿದ್ದೀರಾ ಅಂತ. ಆಮೇಲೆ ಇಲ್ಲಿ ನಿಮಗೆ ಸೀಲ್ ಸಿಗ್ನೇಚರ್ ನಿಮ್ಮ ಪ್ರಿನ್ಸಿಪಲ್ ಮಾಡ್ತಾರೆ. ಅದಾದಮೇಲೆ ನಿಮಗೆ BO ಸಿಗ್ನೇಚರ್ ಕೂಡ ಮಾಡಿರ್ತಾರೆ. ಈ ಸ್ಟೂಡೆಂಟ್ ಬಂದು 2 ಸ್ಕೂಲಲ್ಲಿ ಕಲ್ತಿರೋದು, ಸೊ ಅದಕ್ಕೋಸ್ಕರ 2 ಇದೆ. ಇದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್. ಇದೇನಿಲ್ಲ ಗೈಸ್, 371 ಅಂತೀರಲ್ವಾ ನೀವು ಹೈದರಾಬಾದ್ ಕರ್ನಾಟಕ, ಸೊ ಅದೇ 371 ಇದು. ನೀವು ಯಾರೆಲ್ಲ ಅನ್ವಯ ಆಗ್ತೀರಾ ಹೈದರಾಬಾದ್ ಕರ್ನಾಟಕ ಡಿಸ್ಟಿಕ್ ಅಂತಂದರೆ ನಾರ್ತ್ ಕರ್ನಾಟಕ ಎಲ್ಲರೂ ನೀವೇನಂತಂದರೆ ಇದು 371ಗೆ ಅಪ್ಲೈ ಮಾಡಿ. ನಿಮ್ಮ ಹತ್ರ ಇಲ್ಲ ಅಂದರೂ ಅಪ್ಲೈ ಮಾಡಿ. ಏನಕ್ಕಂತಂದರೆ ನಿಮಗೆ ಸ್ಪೆಷಲ್ ಏನಂತಾರೆ ರಿಸರ್ವೇಷನ್ ಇರುತ್ತೆ. ಈ ರೂರಲ್ ಕೋಟಾ, ಕನ್ನಡ ಮೀಡಿಯಮು ಮತ್ತು ಹೈದರಾಬಾದ್ ಕರ್ನಾಟಕ 371 ಸ್ಪೆಷಲ್ ಇರುತ್ತೆ. ಯಾವ ರೀತಿ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಇಯರು ನನ್ನದೇ ಒಂದು ಸ್ಟೂಡೆಂಟು, ಅವ್ರಿಗೇನಂತಂದರೆ ಒಬ್ಬರಿಗೆ 560 ಮಾರ್ಕ್ಸ್ ಇತ್ತು ನೀಟಲ್ಲಿ, ಅಂದರೆ 560. ಇನ್ನೊಂದು ಸ್ಟೂಡೆಂಟ್ಸು 442 ಇತ್ತು ಗೈಸ್. ಓಕೆನಾ? ಸೊ ಇಬ್ಬರು ಏನಂತಂದರೆ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾರೆ. ಬಟ್ ಒಂದು ಸ್ಟೂಡೆಂಟ್ಸ್ ಏನಂದರೆ ಅವ್ರ ಹತ್ರ ರೂರಲ್ ಇರಲಿಲ್ಲ, ಕನ್ನಡ ಮೀಡಿಯಮ್ ಇರಲಿಲ್ಲ, ಮತ್ತು ಅವ್ರು ಹೈದರಾಬಾದ್ ಕರ್ನಾಟಕ ಇದ್ದರು ಬಟ್ ರೂರಲ್ ಕನ್ನಡ ಮೀಡಿಯಮ್ ಇರಲಿಲ್ಲ. ಅವಾಗ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ 440 ಮಾರ್ಕ್ಸ್ ಯಾರು ತೊಗೊಂಡಿರ್ತಾರೆ ಆ ಸ್ಟೂಡೆಂಟ್ಸು ಟಾಪ್ 4 ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ ಈ ವರ್ಷ. ಓಕೆನಾ? ಯಾರ ಹತ್ರ ಇದು ಇರಲಿಲ್ಲ ಅಂತಂದರೆ ಅವರಿಗೆ ಅಪ್ಲಿಕೇಬಲ್ ಆಗ್ತಿರಲಿಲ್ಲ. ಆ ಸ್ಟೂಡೆಂಟ್ಸು 560 ಮಾರ್ಕ್ಸ್ ಇದ್ದರು. ಆ ಸ್ಟೂಡೆಂಟ್ ಇವಾಗ ನಾರ್ಮಲ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡು ಓದ್ತಾ ಇದ್ದಾರೆ. ಸೊ ಇದಕ್ಕೆ ಅನ್ನೋದು ರಿಸರ್ವೇಷನ್ ರಿಯಲಿ ಮ್ಯಾಟರ್ಸ್ ಇಯರ್. ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಏನೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಅದು ನಿಮ್ಮ ತಂದೆ ಆಗಲಿ ನಿಮ್ಮ ಅಣ್ಣ ಆಗಲಿ ಯಾರೆಲ್ಲ ನಿಮ್ಮ ಮನೇಲಿದ್ದಾರೆ ಅವ್ರಿಗೆ ಹೇಳಿಬಿಟ್ಟು ಇದು ಮಾಡ್ಕೊಳ್ಳಿ ಗೈಸ್. ಓಕೆನಾ? ಅದನ್ನು ರೆಡಿ ಮಾಡ್ಕೊಳ್ಳಿ. ರಿಸರ್ವೇಷನ್ ಕಂಪ್ಲೀಟ್ಲಿ ಇಯರ್ ಮ್ಯಾಟರ್ಸ್ ಮೋರ್. ಓಕೆನಾ? ಸೊ ಅದಕ್ಕೋಸ್ಕರ ಅದನ್ನು ಇದು ಮಾಡ್ಕೊಳ್ಳಿ ಅಂತ ನಾನು ಕಂಪಲ್ಸರಿ ಇದು ಮಾಡಿದ್ದೆ. ನಿಮ್ಗೆ ಏನಾದರೂ ಅಮೌಂಟ್ ಇದಾಗ್ತಾ ಇದ್ದರೆ ನೀವು ಹೈದರಾಬಾದ್ ಕರ್ನಾಟಕ 371 ಮಾಡ್ಕೊಳ್ಳೋಕೆ ನಿಮ್ಗೊಂದು 3000 ಖರ್ಚಾಗುತ್ತೆ ಅಂದರೂ ಪರವಾಗಿಲ್ಲ, ನೀವು 3000 ಸ್ಪೆಂಡ್ ಮಾಡಿಬಿಟ್ಟು 371 ಮಾಡ್ಕೊಳ್ಳಿ. ಏನಕ್ಕಂತಂದರೆ ಅಲ್ಲಿ ಮುಂದೆ ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಹೋಗ್ತೀರಾ ಮತ್ತು ಲಕ್ಷ ರೂಪಾಯಿ ನೀವು ಸೇವ್ ಮಾಡಿರ್ತೀರ. ಓಕೆನಾ?
ಮತ್ತು ಇನ್ನೊಂದು ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಎಕ್ಸ್ಪೈರ್ ಆದಮೇಲೆ ರಿನ್ಯೂವಲ್ ಮಾಡ್ಕೊಳಕ್ಕೆ ಹೋಗ್ತಾರೆ. ರಿನ್ಯೂವಲ್ ಮಾಡಿದಾಗ ಏನಾಗಿರುತ್ತೆ, ನಿಮ್ದು ಇವಾಗ 80,000 ಇದೆ ಅಂದರೆ ಆಟೋಮೆಟಿಕ್ಕಾಗಿ ಜಂಪ್ ಆಗಿರುತ್ತೆ ಒಂದು 5 ಲ್ಯಾಕ್ 6 ಲ್ಯಾಕ್ ಅದೇನು. ಆ ರೀತಿ ಮಿಸ್ಟೇಕ್ ಆದಲ್ಲಿ ನೀವು ಮತ್ತೆ ತಹಸೀಲ್ ಆಫೀಸ್ಗೆ ಹೋಗಿ, ಇಲ್ಲ ಯಾರಾದರೂ ಬ್ರೋಕರ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ನೀವು ಅದನ್ನು ಮತ್ತೆ ರೀಕರೆಕ್ಷನ್ ಮಾಡ್ಕೊಳ್ಳಿ. 1.5 ಲಕ್ಷಕ್ಕಿಂತ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೇಳಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಇನ್ಕಮ್ನ ಪ್ರಿಂಟ್ ಆಗುತ್ತಲ್ವಾ ಅದು. ಓಕೆನಾ ಗೈಸ್? ಆ ರೀತಿ ಆಗುತ್ತೆ. ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆಗುತ್ತೆ ಅಂದರೆ ಚಾನ್ಸ್ ಇದ್ದರೆ ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ NCC ನಲ್ಲಿದ್ದೀರಾ ನೀವು ಕೂಡ NCC ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಪೋರ್ಟ್ಸ್ ಏನಾದರೂ ನೀವು ಅಚೀವ್ಮೆಂಟ್ ಮಾಡಿದರೆ ಸ್ಟೇಟ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು, ಅದು ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದೇನು ಇದೆಲ್ಲ. ಮತ್ತು PWD ಅಂತಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ನೀವು, ಅದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಗೈಸ್. ಓಕೆನಾ? ನಿಮ್ಮ ಸರ್ಟಿಫಿಕೇಟ್ ನೀವೇನಾದರೂ ಇದು ಮಾಡಿದ್ರೆ ನಿಮಗೂ ಒಂದು ಸ್ಪೆಷಲ್ ರಿಸರ್ವೇಷನ್ ಇರುತ್ತೆ, ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ, ನೀವು ಮೋರ್ ದೆನ್ 40% ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಂತಂದ್ರೆ ಸರ್ಟಿಫಿಕೇಟ್ನ ಮಾಡ್ಕೊಳ್ಳಿ. ಅದು ಎಲ್ಲ ಪ್ರೋಸೆಸ್ ಇರುತ್ತೆ, ಅದನ್ನು ಇದು ಮಾಡ್ಕೊಳ್ಳಿ ಗೈಸ್. ಓಕೆನಾ? ಮತ್ತು OBC ನಾನ್ ಕ್ರೀಮಿ ಲೇಯರ್ ಅಂತ ಇರುತ್ತೆ. OBC ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ರೂರಲ್ ಕೋಟಾ, ಅವ್ರು ರೂರಲಲ್ಲೇ ಕಲ್ತಿದ್ರು, ಅವ್ರಿಗೆ ರೂರಲ್ ಕೋಟಾ ಡೈರೆಕ್ಟಾಗಿ ಅಪ್ಲಿಕಬಲ್ ಆಗಲ್ಲ. ಅವ್ರು ಏನಂದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ. ಆವಾಗಲೇ ಅವರಿಗೆ ರೂರಲ್ ಕೋಟಾ ಅನ್ವಯ ಆಗುತ್ತೆ. ಬೇರೆ ಕಾಸ್ಟೆಲ್ಲ ಯಾರು ಇರ್ತಾರ, SC ST 2A 3A 3B ಅವರೆಲ್ಲ ಯಾರೆಲ್ಲ ಇರ್ತೀರ, ನಿಮಗೆಲ್ಲ ಏನಂತಂದರೆ ಅಪ್ಲೈ ಆಗುತ್ತೆ. ನೀವು ಡೈರೆಕ್ಟಾಗಿ ಕ್ಲೈಮ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಹಾಕುವಾಗ ನಾನು ರೂರಲ್ ಬಿಲಾಂಗ್ಸ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು, ಆ ರೀತಿ ನಾನು ಇವಾಗ ಸರ್ಟಿಫಿಕೇಟ್ ತೋರಿಸಿದ್ದೀನಲ್ಲ, ಆ ಸರ್ಟಿಫಿಕೇಟ್ಸ್ನ ತೊಗೊಂಡ್ಬಿಟ್ಟು ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಿದರೆ ಪರವಾಗಿಲ್ಲ. ಬಟ್ ಇವರು ರೂರಲ್ ಹಾಕಿದ್ದೀನಿ ಅಂತ ನಾನು ತೋರಿಸಿಲ್ವ ಸರ್ಟಿಫಿಕೇಟ್ಸ್, ಆ ರೀತಿ ತೋರಿಸಿದ್ರು ಅವ್ರಿಗೆ ಏನಂದರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಯಾವ ರೀತಿ ಎಲ್ಲಿ ಅಂತಂದರೆ, ಇದು ಕೂಡ ಒಂದು ತಹಸೀಲ್ ಆಫೀಸಲ್ಲಿ ಬರುವಂಥ ಸರ್ಟಿಫಿಕೇಟ್ ಆಗಿರುತ್ತೆ. ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ನಿಮ್ಮ ಟ್ರ್ಯಾಕ್ ಅಪ್ಲಿಕೇಶನ್ ಮಾಡಬೇಕು. ಆಮೇಲೆ ಒಂದು 15 ದಿವಸದೊಳಗೆ, 8ರಿಂದ 15 ದಿವಸದೊಳಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. RD ನಂಬರ್ ಎಲ್ಲನೂ ಇರುತ್ತೆ. ಇದ್ರ ಮೇಲೆ ಏನಾದರೂ ವೀಡಿಯೋ ಮಾಡಬೇಕು ಅಂತಂದರೆ OBC ನಾನ್ ಕ್ರೀಮಿ ಲೇಯರ್ ವೀಡಿಯೋ ಅಂತ ಕಮೆಂಟ್ ಹಾಕಿರಿ, ನಾನು ಕಂಪಲ್ಸರಿ ವೀಡಿಯೋನ ಕ್ಲಿಯರಾಗಿ ನಿಮ್ಗೆ ಹೆಲ್ಪ್ ಆಗೋ ಥರ ಮಾಡಿರ್ತೀನಿ ಗೈಸ್. ಓಕೆನಾ? ಇದು ಬಂದುಬಿಟ್ಟು ನಿಮ್ಮ ಮೇಲೆ ಡಿಪೆಂಡ್ಸ್. ನೀವು ಆ ರೀತಿ ಕಮೆಂಟ್ ಹಾಕಿದರೆ ನಾನು ಕಂಪಲ್ಸರಿ ಮಾಡಿರ್ತೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ಗೊತ್ತಾಯಿತು ಅಂತ ತಿಳ್ಕೊತೀನಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಒಂದೇ, ನಿಮ್ಮ ನೇಮಲ್ಲೇ ಇರಬೇಕು. ನಿಮ್ಮ 10th ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಏನು ಕರೆಕ್ಟ್ ನೇಮ್ ಇದೆ ನೋಡಿ, ಅದೇ ಇರಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ. ಇವಾಗ ನೋಡಿ, ನಿಮ್ಮ ನೇಮ್ ಬಂದುಬಿಟ್ಟು ಕೃಷ್ಣ ಅಂತ ಒಂದರಲ್ಲಿದೆ 10th ಇದರಲ್ಲಿ, ನಿಮ್ಮ ಆಧಾರ್ ಕಾರ್ಡಲ್ಲೂ ಕೃಷ್ಣ ಅಂತ ಇದೆ. ಬಟ್ ನಿಮ್ಮ ಇವಾಗ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀರ ಅಲ್ವಾ, ಸ್ಟಡಿ ಸರ್ಟಿಫಿಕೇಟ್ ರೂರಲಲ್ಲೆಲ್ಲ ಕೃಷ್ಣ ಬಿರಾದರ್ ಅಂತ ಮಾಡಿಕೊಂಡ್ರು ಕೂಡ ಅದು ವರ್ಕ್ ಆಗೋದಿಲ್ಲ. ಕೃಷ್ಣ ಅಂತಲೇ ಇರಬೇಕು. ನಿಮ್ಮ ಸರ್ನೇಮ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ಎಲ್ಲೂ ಇರಬಾರ್ದು. ನಿಮ್ಮ 10th ಅಲ್ಲಿ ಕೃಷ್ಣ ಬಿರಾದರ್ ಅಂತ ಇತ್ತು, ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲೂ ಹಂಗೆ ಇತ್ತು ಅಂದರೆ, ನಿಮ್ಮ ಬೇರೆ ಯಾವುದೆಲ್ಲ ಸರ್ಟಿಫಿಕೇಟ್ಸ್ ನೀವು ರೆಡಿ ಮಾಡ್ಕೊಳ್ತೀರಾ ಅದರಲ್ಲಿ ಕೂಡ ಸೇಮ್ ಹಂಗೆ ಹಾಕ್ಬಿಟ್ಟು ನೀವು ಡಾಕ್ಯುಮೆಂಟ್ಸನ್ನ ರೆಡಿ ಮಾಡ್ಕೊಳ್ಬೇಕಂತ ನಾನು ಹೇಳ್ತೀನಿ ಗೈಸ್. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು KCET ಸಿಲೆಬಸ್ಸು ಏನಿರುತ್ತೆ ಅಂದರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಕೂಡ ಇರುತ್ತೆ ಗೈಸ್. ಓಕೆನಾ? ಫಾರ್ಮಸಿ ರಿಲೇಟೆಡು. ಇದು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸಿಲೆಬಸ್ ಆಗಿರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಮತ್ತು ಯಾವ ರೀತಿ ಇರುತ್ತೆ ಅಂದರೆ, ಇವಾಗ 60 ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಸ್ 60 ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನಂತಂದರೆ, ಆ 60 ಕ್ವಶನ್ಸಲ್ಲಿ 40 to 45 ಕ್ವಶನ್ಸು ಸೆಕೆಂಡ್ PUCಯಿಂದನೇ ಬರುತ್ತೆ. ಇವಾಗ ನೀವು ಕರೆಕ್ಟ್ ಏನು ಸ್ಟಡಿ ಮಾಡ್ತಾಯಿದ್ರೆ ಅಲ್ಲಿಂದನೇ. ಸೊ ಅದಕ್ಕೋಸ್ಕರ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ, ಟೈಮ್ ಟೇಬಲ್ ಹಾಕ್ಕೊಂಡಿರಿ. ನಿಮ್ಗೆ ಏನಾದರೂ ಟೈಮ್ ಟೇಬಲ್ ವಿಡಿಯೋ ಬೇಕಂದ್ರೂ, ನನಗೆ ಯಾವ ರೀತಿ ಫೋಕಸ್ ಮಾಡಬೇಕು ಅಂತ ಏನಾದರೂ ಇದ್ದರೂ ನೀವು ನನಗೆ ಕಮೆಂಟ್ ಹಾಕಿರಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ನೆಗೆಟಿವ್ ಮಾರ್ಕ್ಸ್ ಯಾವುದೇ ಇರಲ್ಲ. ಫಸ್ಟ್ ನೀವು ಕ್ವಶನ್ ಪೇಪರ್ ತೊಗೊಂಡ್ಮೇಲೆ ನಿಮ್ಗೆ ಯಾವುದೆಲ್ಲ ಆನ್ಸರ್ ಬರ್ತಾ ಇರುತ್ತೆ ಅದನ್ನು ನೀವು OMR ಶೀಟಲ್ಲಿ ಟಿಕ್ ಮಾಡಬೇಕು. ಆಮೇಲೆ ಯಾವುದೆಲ್ಲ ನಿಮ್ಗೆ ಆನ್ಸರ್ ಬರಲ್ಲ, ಇದು ಇದ್ರೂ ಇರ್ಬೋದು ಅನ್ನೋದನ್ನ ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ನಿಮ್ಗೆ ಗೊತ್ತೇ ಇಲ್ಲ ಅಂದರೂ ಬಿಟ್ಟು ಬರೋಕ್ಕೆ ಹೋಗಬೇಡ. ಏನು ಮಾಡ್ತೀಯ ಅಂತಂದರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ನೀವು ಟಿಕ್ ಮಾಡ್ಕೊಳ್ಳಿ. ಓಕೆನಾ? ಏನಕ್ಕಂತಂದರೆ, ನಿಮ್ಗೆ ಇದು ಗೊತ್ತೇ ಇಲ್ಲ ಅಂತಂದ್ರೂ ನೀವು ಬಿಟ್ಟು ಬಂದರೂ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ನೀವು ರಾಂಗ್ ಆನ್ಸರ್ ಹಾಕಿದ್ರು ನಿಮ್ಮ ಮಾರ್ಕ್ಸ್ನ ಏನು ಡಿಡಕ್ಟ್ ಆಗೋದಿಲ್ಲ. ನೀವು ಹಾಕಿಲ್ಲ ಅಂತಂದ್ರೂ ಇದಾಗೋದಿಲ್ಲ. ಸಪೋಸ್ ನೀವೇನಾದರೂ ಒಂದು ಗೆಸ್ ಮಾಡಿ ಹಾಕಿದ್ದೀರಾ, ಅದೇ ಕರೆಕ್ಟ್ ಆಗ್ತು ಅಂದರೆ ನಿಮಗೆ ಮಾರ್ಕ್ಸ್ ಆ್ಯಡ್ ಆಗುತ್ತೆ, ಬಟ್ ಡಿಡಕ್ಟ್ ಆಗಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ JEE ನೀಟ್ ಅದರಲ್ಲೆಲ್ಲ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ ಇರಲ್ಲ. ಸೊ ಅದಕ್ಕೋಸ್ಕರ ಎಲ್ಲನೂ ಕಂಪ್ಲೀಟಾಗಿ ಫಿಲ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ಏನಂತಂದರೆ, ನ್ಯೂ ಚೇಂಜಸ್ಸು ಈ ವರ್ಷ ಅಪ್ಲಿಕೇಶನ್ ಫಾರ್ಮಲ್ಲಿ ನ್ಯೂ ಚೇಂಜಸ್ ಆಗಿದೆ ಗೈಸ್. ಓಕೆನಾ? ಅದು ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇವಾಗ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ನ್ಯೂ ಚೇಂಜಸ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಗೈಸ್. ಓಕೆನಾ? ಅಂತಂದರೆ ನಾನಲ್ಲ, KA ಪ್ರಸನ್ನ ಸರ್ ಹೇಳಿರೋ ವಿಡಿಯೋ ಇದೆ. ಅದನ್ನು ನಾನು ಆಲ್ರೆಡಿ ನನ್ನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನೀವು ಕಾಲೇಜ್ ಅಣ್ಣ ಗೈಡ್ ಅಂತ ಚಾನಲ್ ಅಂತ ಹೋಗಿ ಸರ್ಚ್ ಮಾಡಿದ್ರು ಬರುತ್ತೆ. ಈ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಓಕೆನಾ?
ಮತ್ತು ಫೈನಲ್ ಟಿಪ್ಸ್ ಏನಂತಂದರೆ ಗೈಸ್, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಹಾಕಿ, ಮತ್ತು ವಿಡಿಯೋ ನೋಡ್ತಾ ಲೈಕ್ ಮಾಡಿರಿ ಗೈಸ್. ಏನಕ್ಕಂದರೆ ಲೈಕ್ ಮಾಡ್ದಂಗೆ ಈ ವಿಡಿಯೋನ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಒಂಥರ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ ಅನಿಸುತ್ತೆ, ಬೇರೆ ಬೇರೆ ವೀಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ತಲುಪಿಸೋಕ್ಕೆ. ಮತ್ತು ಏನಂತಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡಿರಿ, ಮತ್ತು PDF ಫಾರ್ಮೆಟಲ್ಲಿ ಹಾಕ್ಕೊಂಡಿರಿ ಎಲ್ಲನೂ. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಡಬಲ್ ಚೆಕ್ ಮಾಡ್ಕೊಂಡಿರಿ. ನೀವು ಇವಾಗ ಏನಂತಂದರೆ ಜನವರಿನಲ್ಲಿ ಅಪ್ಲಿಕೇಶನ್ ಬಿಡುತ್ತೆ, ಪ್ರೊಸೆಸ್ನ ಸ್ಟಾರ್ಟ್ ಆಗುತ್ತೆ. ನೀವು ಇವಾಗಲೇ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರೆ ಎಕ್ಸ್ಪೈರ್ ಆಗುತ್ತೆ, ಹಂಗಲ್ಲ. 6 ಮಂತ್ ವಿತಿನ್ 6 ಮಂತ್ ವ್ಯಾಲಿಡಿಟಿ ಇರುತ್ತೆ ಆ ಡಾಕ್ಯುಮೆಂಟ್ಸ್ದು. ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ಅದೇ ಡಾಕ್ಯುಮೆಂಟ್ಸ್ ನಿಮಗೇನಂದರೆ ಕಾಲೇಜ್ ಅಲರ್ಟ್ ಆದಾಗೂ ಕೂಡ ಯೂಸ್ ಆಗುತ್ತೆ, ಪರವಾಗಿಲ್ಲ ಗೈಸ್, ಓಕೆನಾ. ಅದಕ್ಕೇನು ಎಕ್ಸ್ಪೈರಿ ಡೇಟ್ ಆ ಥರ ಏನಿರಲ್ಲ, ಅದೆಲ್ಲ ನೀವು ಓನಾಗಿ ರೆಡಿ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಸ್, ಓಕೆನಾ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕು ಅದೆಲ್ಲ ಏನಾದರೂ ಇದ್ದರೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಇದು ಮಾಡಿರಿ. ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದು ಕಂಪಲ್ಸರಿ ಆವಾಗಲೇ ಇದು ಮಾಡಿ. ಲಾಸ್ಟಲ್ಲಿ ಹಾಕೋಣ ಅಂದರೆ ಸರ್ವರ್ ಇಶ್ಯೂ ಆ ಥರ ಬರುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ ಗೈಸ್. ಡೇಟ್ ಎಕ್ಸ್ಟೆಂಡ್ ಆ ಥರ ಏನೂ ಆಗೋದಿಲ್ಲ, ಓಕೆನಾ. ಆಲ್ರೆಡಿ 20 to 35 ಡೇಸ್ ಕೊಟ್ಟಿರ್ತಾರೆ ಅವರು. ಮತ್ತು ನಿಮ್ಮ ಮೋರ್ ಅಪ್ಡೇಟ್ಸ್ಗೋಸ್ಕರ ನನ್ನ ವಾಟ್ಸಪ್ ಏನಾಗಿರುತ್ತೆ, ನಾನು ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಜಾಯ್ನ್ ಆಗಿ. ಸೊ ನಾನು ಯಾವುದೇ ಒಂದು ಅಪ್ಡೇಟ್ ಬಂದಿದ್ರು ವೀಡಿಯೋ ಮಾಡಿ ಅಲ್ಲೇ ಲಿಂಕ್ ಹಾಕಿರ್ತೀನಿ. ಇಲ್ಲ ನಾನು ಏನಾದರೂ ನಿಮಗೆ ತಲುಪಿಸ್ಬೇಕು ಇನ್ಫಾರ್ಮೇಷನ್, ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೂ ಟೈಪ್ ಮಾಡಿ ಇನ್ಫಾರ್ಮೇಷನ್ನ ತಲುಪಿಸ್ತೀನಿ. ಸೊ ನಾನು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ನೀವು ಪ್ರತಿಯೊಂದು ಮಿಸ್ ಮಾಡ್ಕೊಬಾರ್ದು ಇನ್ಫಾರ್ಮೇಷನ್ ಅಂದರೆ ನನ್ನ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿರಿ. ಇಲ್ಲ ಸ್ಟೂಡೆಂಟ್ಸ್ ಇವಾಗೆಲ್ಲ ಹಾಸ್ಟೆಲಲ್ಲಿ ಇರ್ತಾರೆ, ಎಷ್ಟೋ ಪೇರೆಂಟ್ಸ್ ವೀಡಿಯೋ ನೋಡ್ತಾ ಇರ್ತಾರೆ ನನ್ನ ವೀಡಿಯೋನ. ಪೇರೆಂಟ್ಸ್ ನೀವಾಗಿದ್ದರು ಸರ್ ಮೇಡಮ್ ನಾನು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿರಿ. ಮತ್ತು ಇನ್ಸ್ಟಾಗ್ರಾಮ್ ಏನಾಗಿರುತ್ತೆ ಅಂದರೆ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕು. ಅಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ವೀಡಿಯೋ ಮಾಡಿದರೆ ಅದೊಂದು ಪೋಸ್ಟರ್ ಥರ ಹಾಕಿರ್ತೀನಿ. ಅದು ನೋಡ್ಕೊಂಡ್ಬಿಟ್ಟು ನೀವು ವೀಡಿಯೋನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟು ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಕೊಂಡಿರಿ ಗೈಸ್, ಓಕೆನಾ. ಥ್ಯಾಂಕ್ ಯು ವಿಡಿಯೋ ಎಲ್ಲ ನೋಡ್ತಾ ಇರೋರಿಗೆ. ಮತ್ತು ಇದೇ ರೀತಿ ನಾನು ಇದು ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ, ಅದರ ಮೇಲೆ ವೀಡಿಯೋ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್, ಮತ್ತೆ ಸಿಗೋಣ.